ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಒಬ್ಬ ವ್ಯಕ್ತಿಯನ್ನ ಯಾರು ಹೊರಗಿನಿಂದ ನಿಯಂತ್ರಿಸುತ್ತಿದ್ದಾರೆ ಅಂತಂದರೆ ಆ ವ್ಯಕ್ತಿಯ ಮನಸ್ಸು ಡಿಸ್ಟರ್ಬ್ ಆಗ್ತದೆ. ಅಂದರೆ ಯಾರೋ ಕಂಟ್ರೋಲ್ನಲ್ಲಿ ಇಟ್ಕೊಳ್ತಾ ಇದ್ದಾರೆ, ತಾವು ಹೇಳಿದಂತೆ ನಡ್ಕೊಳ್ಬೇಕು ಅಂತ ಅಧಿಕಾರ ಸ್ಥಾಪಿಸ್ತಾ ಇದ್ದಾರೆ ಅಂತಂದರೆ ಅದು ಡಿಸ್ಟರ್ಬ್ ಆಗುತ್ತೆ. ತಪ್ಪುಗಳನ್ನು ಹೇಳಿದಾಗ ದೂಷಿಸ್ತಿದ್ದಾರೆ ಅಂತ ಭಾವಿಸ್ತದೆ. ತಿದ್ದಕ್ಕೆ ಬಂದಾಗ ಕೀಳರಿಮೆ ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ಫೀಲ್ ಮಾಡುತ್ತೆ. ಮತ್ತು ಯಾರು ತಿದ್ದಕ್ಕೆ ಬರ್ತಾರಲ್ಲ ಅವರು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ನ ಹೊಂದಿದ್ದಾರೆ ಅಂತ ಅದು ಅಂದುಕೊಳ್ಳುತ್ತೆ. ನಿಜ ಹೇಳಬೇಕು ಅಂತಂದರೆ ಈ ಯಾರು ಬೋಧನೆ ಮಾಡೋಕ್ಕೆ ಬರ್ತಾರಲ್ಲ ಅವರು ಕೂಡ ಒಂದು ರೀತಿಯ ಅಹಂಕಾರದಿಂದಲೇ ವರ್ತಿಸೋದು. ನಾನು ನಿನಗಿಂತ ಮೇಲು, ನಿನಗೆ ನಾನು ತಿದ್ದುತ್ತಿದ್ದೇನೆ ಅನ್ನುವಂತಹ ಒಂದು ಅಹಂಭಾವ ಇರ್ತದೆ. ಎಷ್ಟೋ ಜನ ವರ್ತಿಸೋದು ಕೂಡ ಹಾಗೇ ಇರುತ್ತೆ. ಅಂದರೆ ಐ ಆಮ್ ಸುಪೀರಿಯರ್ ಟು ಯು ಅನ್ನೋ ರೀತಿಯಲ್ಲಿ. ತಿದ್ದುವಿಕೆಯಲ್ಲಿ ಅಂದರೆ ಬೇರೆಯವ್ರನ್ನ ಶಿಸ್ತಿಗೆ ಒಳಪಡಿಸೋದ್ರಲ್ಲಿ ತಮ್ಮ ಅಧಿಕಾರ, ಅಹಂಕಾರ ಮತ್ತು ಅತಿರೇಕ ವರ್ತನೆಗಳನ್ನ ತೋರೋದ್ರಿಂದ ಯಾರು ಈ ತಿದ್ದುವಿಕೆಗೆ ಒಳಗಾಗ್ತಾರಲ್ಲ ಆ ವ್ಯಕ್ತಿಗಳಿಗೆ ಏನು ಅನಿಸತ್ತೆ ಅಂತಂದರೆ ಅವರು ನಮ್ಮನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ತಾ ಇದ್ದಾರೆ ಅಂತ ಅವರಿಗೆ ಅನ್ಸಕ್ಕೆ ಶುರುವಾಗತ್ತೆ. ಜೊತೆಗೆ ತಮ್ಮನ್ನು ಖಂಡಿಸ್ತಾ ಇದ್ದಾರೆ, ಅಪಮಾನಿಸ್ತಾ ಇದ್ದಾರೆ, ತಮ್ಮನ್ನು ಕುಬ್ಜಗೊಳಿಸ್ತಿದ್ದಾರೆ, ಇನ್ಫೀರಿಯರ್ ಮಾಡ್ತಿದ್ದಾರೆ ಅಂತಲೇ ಅನಿಸುತ್ತೆ. ಜೊತೆಗೆ ಅವ್ರಿಗೇನಾಗುತ್ತೆ ಗೊತ್ತಾ, ತಮ್ಮ ತಪ್ಪುಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ತಮ್ಮನ್ನು ತುಚ್ಛೀಕರಿಸ್ತಾ ಇದ್ದಾರೆ ಅಂತ ಅವರು ಭಾವಿಸ್ತಾರೆ. ತಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಅಂದುಕೊಳ್ತಾರೆ. ಹೊರಗಿನಿಂದ ಶಿಸ್ತನ್ನು ಹೇರಿದರೆ ಆಗುವ ಕೆಲಸ ಇದೆ. ಹೊರಗಿನಿಂದ ಶಿಸ್ತನ್ನು ಹೇರೋದು ಮನೆಯಲ್ಲಿ ತಂದೆ ತಾಯಿಗಳಾಗಲಿ ಅಥವಾ ಶಾಲೆಯಲ್ಲಿ ಶಿಕ್ಷಕರಾಗಲಿ, ಸಮಾಜದ ಹಿರಿಯರಾಗಲಿ, ಕೆಲಸ ಮಾಡುವ ಕಡೆಗಳಲ್ಲಿ ಮೇಲಾಧಿಕಾರಿಗಳಾಗಲಿ ತಮ್ಮ ಅಧೀನದಲ್ಲಿರುವ ಮಕ್ಕಳನ್ನಾಗಲಿ ಅಥವಾ ಸಹೋದ್ಯೋಗಿಗಳ ಜೊತೆ ನಡ್ಕೊಳ್ಬೇಕಾದ್ರೆ ನೀನು ನನಗಿಂತ ಕೆಳಗೆ, ನಾನು ನಿನಗಿಂತ ಮೇಲೆ ಮತ್ತು ನಾನು ನಿನ್ನ ಮೇಲೆ ಅಧಿಕಾರ ಹೊಂದಿದ್ದೀನಿ ಅನ್ನುವಂತಹ ಸಂಕೇತಗಳೇ ಬಹುಪಾಲು ಜನಗಳು ತಮ್ಮ ನಡೆ ಮತ್ತು ನುಡಿಯಲ್ಲಿ ರವಾನೆ ಮಾಡೋದು ಶಿಸ್ತಿಗೆ ಒಳಪಡಿಸಲಿಕ್ಕೆ ಹೋದಾಗ. ಈ ಫ್ಯಾಮಿಲಿ ಅಥವಾ ಕೌಟುಂಬಿಕವಾಗಿರುವಂತಹ, ಔದ್ಯೋಗಿಕವಾಗಿರುವಂತಹ ಮತ್ತು ಆರ್ಥಿಕವಾಗಿರುವಂತಹ ಅನೇಕ ಅನಿವಾರ್ಯ ಕಾರಣಗಳಿಂದ ಅವರು ಆ ಶಿಸ್ತಿಂದ ಪ್ರೆಷರ್ನ ತಡ್ಕೊಳ್ತಾರೆ ಅಥವಾ ಸಹಿಸ್ಕೊಳ್ತಾರೆ. ಆದರೆ ಆ ಶಿಸ್ತಿಗೊಂದು ಮೌಲ್ಯ ಇದೆಯಲ್ಲ, ಅದಕ್ಕೊಂದು ವ್ಯಾಲ್ಯೂ ಇದೆಯಲ್ಲ, ಅದನ್ನು ಅವರು ಗ್ರಹಿಸೋದಿಲ್ಲ. ಏಕೆಂತಂದರೆ ಮನಸ್ಸು ಪ್ರಭಾವಕ್ಕೆ ಒಳಗಾಗುವುದು ಭಾವನೆಗಳಿಂದಲೇ ಹೊರತು ವಿಚಾರಗಳಿಂದ ಅಲ್ಲ. ಹಾಗಾಗಿನೇ ಈಗ ಯಾರಿಗಾರು ಶಿಸ್ತಿಗೆ ಒಳಪಡಿಸ್ತಾ ಇದ್ದಾರೆ ಅಂತ ಅವರು ಅಧಿಕಾರಯುತವಾಗಿ ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಅವರಿಗೆ ನೋವಾಗತ್ತೆ, ಅಪಮಾನಕ್ಕೊಳಗಾದಂಗೆ ಭಾವಿಸ್ತಾರೆ. ಖಂಡನೆ, ನಿಂದನೆಗಳಿಗೆ ಒಳಗಾಗಿರುವಂತಹ ಜೀವಗಳು ಏನು ಮಾಡ್ತವೆ, ಅವರು ಟೆಂಪರರಿಯಾಗಿ ಅವರ ಕಂಟ್ರೋಲ್ನಲ್ಲಿ ಇರುವ ಹಾಗೆ ಅಂದರೆ ಡಿಸಿಪ್ಲಿನ್ ಇರುವ ಹಾಗೆ ಅವರು ವರ್ತಿಸ್ತಾರೆ. ಆದರೆ ಅವರಿಗೆ ಇಂಟರ್ನಲ್ ಡಿಸಿಪ್ಲಿನ್ ಅಥವಾ ಆಂತರಿಕ ಶಿಸ್ತು ಅನ್ನುವುದು ಪರಿಚಯ ಆಗೋದೇ ಇಲ್ಲ. ಅವರಿಗೆ ಆ ಶಿಸ್ತಿನ ಪ್ರಸ್ತಾಪಗಳೆಲ್ಲ ಬಂದಾಗ ತಮ್ಮ ನೋವು, ಅವಮಾನಗಳದ ಸಂಗತಿಗಳೇ ಮುನ್ನೆಲೆಗೆ ಬರ್ತಾ ಹೋಗುತ್ತೆ. ನಮ್ಗೆ ಹಿಂಗೆ ಇನ್ಸಲ್ಟ್ ಮಾಡಿದ್ರು, ನಮ್ಗೆ ಇಷ್ಟು ಬೇಜಾರಾಯಿತು, ಇಷ್ಟು ಕಷ್ಟ ಇತ್ತು ಅನ್ನೋದನ್ನು ಅಂದುಕೊಳ್ತಾರೆಯೇ ಹೊರತು ಶಿಸ್ತು ಎಷ್ಟರ ಮಟ್ಟಿಗಿನ ಮಹತ್ವವಾದದ್ದು, ಅದು ನಮಗೆ ಬೇಕಾದದ್ದು ಅಂತ ಅಂದ್ಬಿಟ್ಟು ಅವರಿಗೆ ಅನಿಸೋಲ್ಲ. ಮಕ್ಕಳಾಗಲಿ, ವಿದ್ಯಾರ್ಥಿಗಳಾಗಲಿ, ಸಹೋದ್ಯೋಗಿಗಳಾಗಲಿ ಅಥವಾ ತಮ್ಮ ಜೊತೆಯಲ್ಲಿ ಯಾರೇ ಆಗಲಿ ಅವರಲ್ಲಿ ಶಿಸ್ತನ್ನು ಮೂಡಿಸಬೇಕು ಅಂತಂದರೆ ಅಥವಾ ರೂಢಿ ಮಾಡಿಸ್ಬೇಕು ಅಂತಂದರೆ ಅವರಲ್ಲಿ ಆ ಶಿಸ್ತಿನ ಬಗ್ಗೆ ಆಕರ್ಷಣೆ ಉಂಟಾಗಬೇಕು. ಆ ಶಿಸ್ತು ಎಷ್ಟರ ಮಟ್ಟಿಗೆ ಅಗತ್ಯ ಮತ್ತು ಅದರಿಂದ ನಮಗೆ ಏನೇನೆಲ್ಲ ಲಾಭ ಆಗತ್ತೆ ಅಂತನ್ನುವ ಅರಿವು ಉಂಟಾಗಬೇಕು. ಅಂತಹ ಮಾದರಿಗಳನ್ನು ನಾವು ಅವರಿಗೆ ಪ್ರದರ್ಶಿಸಬೇಕು. ಈ ಶಿಸ್ತಿನ ಕೊರತೆ ನಮ್ಮಲ್ಲಿದೆ ಅಂತ ಅವರಿಗೆ ಅನ್ನಿಸಬೇಕು.
ಯಾವಾಗ ಈ ಶಿಸ್ತಿನ ಕೊರತೆ ನಮ್ಮಲ್ಲಿದೆ ಅಂತ ಅಂದುಕೊಳ್ತಾರೋ ಆಗ ಅವರಲ್ಲಿ ಶಿಸ್ತಿನ ಬಯಕೆ ಉಂಟಾಗ್ತದೆ. ಆಗ ಅವರು ಆ ಶಿಸ್ತನ್ನು ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅಂತಹ ಪ್ರೇರಣೆ ಅವರಲ್ಲಿ ಉಂಟಾದರೆ ಅವರು ಆ ಶಿಸ್ತನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಹಕಾರ ಕೊಡ್ತಾರೆ. ಮತ್ತು ತಮ್ಮ ಜೊತೆಗಾರರಲ್ಲಿ ಕಂಡುಕೊಳ್ತಾರಲ್ಲ ಆ ಶಿಸ್ತು, ಅದನ್ನು ಅವರು ಒಪ್ಕೊಳ್ತಾರೆ. ಹಾಗಾದರೆ ಮಾತ್ರನೇ ಇಂಟರ್ನಲ್ ಡಿಸಿಪ್ಲಿನ್ ಅಥವಾ ಆಂತರಿಕ ಶಿಸ್ತು ಮೂಡೋದಕ್ಕೆ ಸಾಧ್ಯವಾಗೋದು. ಒಂದ್ಸಲಿ ಈ ಇಂಟರ್ನಲ್ ಡಿಸಿಪ್ಲಿನ್ ಅಥವಾ ಸ್ವಯಂ ಶಿಸ್ತು ಬಂತು ಅಂತಂದರೆ ಅವರಿಗೆ ಆಯಾಸ ಆದರೂ ಕೂಡ, ಕೆಲಸದಲ್ಲಿ ಆಯಾಸ ಆದರೂ ಕೂಡ ಅವರಿಗೆ ಸಂತೋಷ ಆಗ್ತಾ ಇರ್ತದೆ. ಉದಾಹರಣೆಗೆ ಕೆಲವರಿಗೆ ತಮ್ಮ ದೇಹದ ಮೇಲೆ ವ್ಯಾಯಾಮ ಮಾಡೋದು ಶಿಸ್ತು ಬಂದು ಬಿಡುತ್ತೆ. ಅವರಿಗೆ ಆಯಾಸ ಆದರೂ ಕೂಡ ಅವರಿಗೆ ಸಂತೋಷ ಇರುತ್ತೆ. ಈ ಹಿರಿಯರದು ಮತ್ತು ಪೋಷಕರದು ಶಿಕ್ಷಕರದು ಇವ್ರದ್ದೆಲ್ಲ ತಪ್ಪೇನು ಅಂತಂದರೆ ಇವರು ತಮ್ಮ ಶಿಸ್ತುಗಳನ್ನು ಪ್ರದರ್ಶಿಸುವುದಕ್ಕಿಂತ ಬೋಧನೆಗಳನ್ನು ಕೊಡೋದ್ರಿಂದ ಅವರಿಗೆ ಆಯಾಸ ಆಗುತ್ತೆ, ಬೇಜಾರಾಗುತ್ತೆ. ಎಷ್ಟೋ ಬಾರಿ ತಮ್ಮ ಜೀವನದ್ದೇ ನಿದರ್ಶನಗಳನ್ನ ಕೊಟ್ಟುಕೊಳ್ಳೋ ಭರದಲ್ಲಿ ಅದು ಅವರಿಗೆ ಆತ್ಮರತಿಯಾಗಿ ಕೇಳಿಸ್ತಾ ಹೋಗ್ತದೆ. ಈ ತುತ್ತೂರಿ ಸಾಕಪ್ಪ ಅಂತ ಅನ್ಸ್ಕೊಂಡ್ಬಿಡುತ್ತೆ. ಅಂದರೆ ಇಂಟರ್ನಲ್ ಆಗಿ ಅವರು ಆ ಕಿವಿನ ಮುಚ್ಕೊಂಡ್ಬಿಡ್ತಾರೆ. ಯಾವಾಗಲೂ ತಮ್ಮ ಬಗ್ಗೆನೇ ಹೇಳ್ಕೊಳ್ಳೋದು, ಕೊಚ್ಕೊಳ್ಳೋದು, ಹೀಗೆಲ್ಲನೂ ನಾನು ಹಂಗಿದ್ದಾಗ ಹಂಗೆ ಮಾಡಿದೆ, ಅದಕ್ಕೋಸ್ಕರ ಇಷ್ಟು ಒಳ್ಳೆಯದಾಯಿತು, ಹೀಗೆಲ್ಲ ಹೇಳ್ಕೊಳ್ಳೋದ್ರಿಂದ ಅದೇನು ಅಂತಹ ಒಳಿತಾಗೋಲ್ಲ. ಶಿಸ್ತನ್ನು ಒಪ್ಪಿಕೊಳ್ಳುವಂತಹ ವಾತಾವರಣ ನಿರ್ಮಾಣ ಮಾಡಬೇಕು. ಅದಕ್ಕೆ ಪೂರಕವಾದ ಮನಸ್ಥಿತಿ ಉಂಟಾದರೆ ಪರಿಸ್ಥಿತಿಗೆ ಅನುಗುಣವಾಗಿ ಶಿಸ್ತನ್ನು ಗುರುತಿಸಿಕೊಳ್ಳಲು ಮತ್ತು ಅನುಸರಿಸಲು ತಮ್ಮನ್ನು ತಾವು ಸಿದ್ಧಪಡಿಸ್ಕೊಳ್ತಾರೆ. ಅಲ್ಲಿ ಒಂದು ಪ್ರಿಪೇರ್ ಆಗಬೇಕು, ಅವರೇ ಪ್ರಿಪೇರ್ ಆಗಬೇಕು ಶಿಸ್ತನ್ನು ಮಾಡ್ಕೊಳ್ಳೋದಕ್ಕೆ. ಸ್ವಯಂ ಶಿಸ್ತು ಬೇಕು, ಶಿಸ್ತನ್ನು ಹೇರುವುದೂ ಅಲ್ಲ. ಮತ್ತು ಶಿಸ್ತು ಎಂಬುದು ವ್ಯಕ್ತಿಯ ವಿಕಾಸ ಮತ್ತು ಉತ್ತಮ ಜೀವನದ ನಿರ್ವಹಣೆಗೆ ಹೊರತು ಪ್ರತಿಯೊಬ್ಬನು ಮತ್ತೊಬ್ಬ ವ್ಯಕ್ತಿಯನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡು ಆಳಕ್ಕೆ ಶಿಸ್ತು ಅನ್ನೋದು ಅಲ್ಲ. ಅದು ಬೇಕಾಗಿಲ್ಲ. ಶಿಸ್ತಿಗೆ ಒಳಪಡಬೇಕಾಗಿರೋರು ಶಿಸ್ತಿಗೆ ಒಳಪಡಿಸುವ ವ್ಯಕ್ತಿಗಳನ್ನು ದ್ವೇಷಿಸ್ತಾ ಇದ್ದಾರೆ ಅಂತಂದರೆ, ಅಥವಾ ಅವರಿಂದ ಬಿಡುಗಡೆ ಪಡೆಯೋದಕ್ಕೆ ಬಯಸ್ತಾ ಇದ್ದಾರೆ ಅಂತಂದರೆ, ಅವರು ಆ ಶಿಸ್ತು ಅನ್ನೋದು ಯಾವುದು ಇರ್ತದೋ ಅದು ಅವರಿಗೆ ಸಿಗೋದಿಲ್ಲ, ಅವರಿಗೆ ಅದು ದಕ್ಕೋದಿಲ್ಲ. ಆ ವ್ಯಕ್ತಿಗಳನ್ನು, ಶಿಸ್ತಿಗೆ ಒಳಪಡಿಸೋ ವ್ಯಕ್ತಿಗಳನ್ನ ದ್ವೇಷಿಸ್ತಾರೆ ಅಂತಂದರೆ ಆ ಶಿಸ್ತನ್ನ ಅವರು ಅಳವಡಿಸ್ಕೊಳ್ಳೋದಿಲ್ಲ. ಬಹಳಷ್ಟು ಜನರ ಮನಸ್ಥಿತಿಯೇ ಶಿಸ್ತು ಅಂತಂದರೆ ಕಠೋರವಾಗಿರೋದು. ಆದರೆ ಶಿಸ್ತು ಅಂತಂದರೆ ಉದ್ದೇಶಿತ ಗಮನಕ್ಕೆ ಬದ್ಧವಾಗಿರೋದು, ಕಮಿಟೆಡ್ ಆಗಿರೋದು. ಈ ಬದ್ಧತೆ ಅನ್ನೋದಿದೆಯಲ್ಲ, ಅದು ಸ್ವಯಂ ಪ್ರೇರಣೆಯಿಂದ ಉಂಟಾದರೆಯೇ ಒಳಿತು. ಮತ್ತೊಬ್ಬರಿಂದ ಅಥವಾ ಪರಿಚಿತವಾಗಬಹುದು. ಆದರೆ ಶಿಸ್ತಿನ ಪರಿಚಯ ಅನ್ನೋದು ಆಕರ್ಷಣೀಯವಾಗಿರಬೇಕು, ಲಾಭದಾಯಕವಾಗಿ ಇದೆ ಅಂತ ಅನ್ನಿಸಬೇಕು. ತನಗೆ ಸಂತೋಷವನ್ನು ಕೊಡುವಂತಹ ಅಥವಾ ಯಾವುದೇ ಆಸೆಯನ್ನು ಪೂರೈಸುವಂತಹ ಭರವಸೆ ಇಲ್ಲದೆ ಹೋದರೆ ಆ ಶಿಸ್ತು ಏನಕ್ಕೆ ಬೇಕು? ನಮ್ಮ ಬಯಕೆಯ ಪೂರೈಕೆ ಭರವಸೆ ಇದ್ದರೆ ಮಾತ್ರವೇ ಶಿಸ್ತಿನ ಅಗತ್ಯ ತೋರುವುದು. ಗಮನಿಸಿ, ನಮ್ಮದು ಯಾವುದೋ ಒಂದು ಆಸೆ ಅದು ಪೂರೈಸತ್ತೆ, ಆ ಶಿಸ್ತನ್ನು ಅಳವಡಿಸ್ಕೊಂಡ್ರೆ ಅನ್ನುವಂತಿದ್ರೆ ಮಾತ್ರ ಶಿಸ್ತಿಗೆ ಒಳಪಡ್ತಾರೆ. ಯಾರೋ ಒಬ್ರಿಗೋಸ್ಕರ ಅಥವಾ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಒಳಪಟ್ಟಿರೋ ಕಾರಣಕ್ಕೆ ಶಿಸ್ತನ್ನು ಹೇರಕ್ಕೋದ್ರೆ ವ್ಯಕ್ತಿಗಳ ಖಾಸಗಿ ಬಂಡಾಯ, ಅವರ ಇಂಟರ್ನಲ್ ರೆಬಲ್ ಅದು ಎದ್ದು ಬಿಡ್ತದೆ. ಅವರು ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ವ್ಯಕ್ತಿಯೊಬ್ಬ ತನ್ನ ವ್ಯಕ್ತಿತ್ವದ ಕಾರಣದಿಂದ ತನ್ನ ಜೀವನವನ್ನು ಉತ್ತಮವಾಗಿಸಿಕೊಂಡು ಸಂತೋಷದಿಂದಲೂ ಸರಾಗವಾಗಿ ಇರೋದರಿಂದಲೂ ಅಂತಹ ಬಯಕೆಯನ್ನು ಪೂರೈಸಿಕೊಳ್ಳೋದಕ್ಕೆ ಸಾಧನ ಈ ಶಿಸ್ತು ಅನ್ನೋದು ನಮ್ಮ ಅರಿವಿಗೆ ಬರಬೇಕು, ಆನಂದಕ್ಕೆ ಕಾರಣ ಆಗಬೇಕು. ಯಾವಾಗಲೇ ಆಗಲಿ ಶಿಸ್ತು ನಮಗೆ ಆನಂದವನ್ನು ಒದಗಿಸಬೇಕು. ಆವಾಗಲೇ ವ್ಯಕ್ತಿ ಸ್ವಯಂ ಶಿಸ್ತಿಗೆ ಒಳಗಾಗುವಂತಹ ಪ್ರೇರಣೆಯನ್ನು ಹೊಂದೋದು. ಎಕ್ಸ್ಟರ್ನಲ್ ಡಿಸಿಪ್ಲಿನ್ ಬ್ರಿಂಗ್ಸ್ ಪ್ರೆಷರ್, ಆಂಗ್ಸೈಟಿ. ಆದರೆ ಇಂಟರ್ನಲ್ ಡಿಸಿಪ್ಲಿನ್ ಗಿವ್ಸ್ ಪ್ಲೆಷರ್. ಈವನ್ ಇನ್ ಪೇನ್ಸ್ ದೇ ಹ್ಯಾವ್ ಪ್ಲೆಷರ್. ಸಂತೋಷವಾಗಿ ಆ ಶಿಸ್ತನ್ನು ಅಳವಡಿಸಿಕೊಳ್ಳುವ ರೀತಿಯಲ್ಲಿ ನಾವು ಶಿಸ್ತಿನ ಮಾದರಿಯಾಗಬೇಕು. ಮತ್ತು ಶಿಸ್ತು ತಪ್ಪಿದಾಗ
ನಾವು ಅವರಿಗೆ ತಪ್ಪನ್ನು ತಿದ್ದುವಂತಿರಬೇಕೇ ಹೊರತು ಶಿಕ್ಷಿಸುವಂತೆ ಇರಬಾರ್ದು. ಶಿಕ್ಷೆ ಕೊಡುವುದರಿಂದ ಶಿಸ್ತನ್ನು ಸಾಧಿಸಲಿಕ್ಕೆ ಆಗೋಲ್ಲ ಅಷ್ಟೆ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.